ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಆ್ಯಂಡ್ ಟ್ರೆಂಡ್ಸ್. ನಾನು ನಿಮ್ಮ ಯಶಸ್ವಿನಿ ದೀಪಕ್. ಇವತ್ತು ಮತ್ತೊಂದು ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗೆ ಇವತ್ತು ಬಂದಿರೋದು ಹೆಲ್ದಿ ಡ್ರಿಂಕ್, ಇಮ್ಯುನಿಟಿ ಬೂಸ್ಟರ್, ಹರ್ಬಲ್ ಟೀ ಜೊತೆ. ಹಾಗಾದರೆ ಬನ್ನಿ ನೋಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಮೊದಲಿಗೆ ನೋಟ್ ಮಾಡ್ಕೊಳ್ಳಿ. ಹಾಗೆ ಎಷ್ಟೆಷ್ಟು ಬೇಕು ಅಂತ ಮುಂದೆ ಆ ಪ್ರೊಸೀಜರ್ ಜೊತೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಜೀರಿಗೆ, ಕಾರಿ ಕಾಳುಮೆಣಸು, ಏಲಕ್ಕಿ, ಶುಂಠಿ, ಚಕ್ಕೆ, ಹಾಗೆ ಲವಂಗ, ಅರಿಶಿನ, ಪಲಾವ್ ಎಲೆ, ಪುದೀನ ಎಲೆ, ಹಾಗೆ ತುಳಸಿ ಎಲೆ, ಸ್ವಲ್ಪ ಬೆಲ್ಲ ಬೇಡ ಅಂದವರು ಜೇನುತುಪ್ಪನ ಬಳಸ್ಕೋಬೋದು. ಈಗ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ಒಂದು ಪಾತ್ರೆ ಇಟ್ಟು ಒಲೆ ಮೇಲೆ ಅದಕ್ಕೆ ಒಂದು 100 ml ಅಷ್ಟು ನೀರು ಹಾಕ್ಕೊಂಡು, ನೀರು ಸಣ್ಣದಾಗಿ ಕುದಿ ಬರಬೇಕು. ಕುದಿ ಬರೋ ಟೈಮ್ಗೆ ಅರ್ಧ ಸ್ಪೂನ್ ಅರಿಶಿನ, ಹಾಗೆ 1.5 ಇಂಚಷ್ಟು ಆಗುವಷ್ಟು ಶುಂಠಿನ ಸಿಪ್ಪೆ ತೆಗೆದು ಹೆಚ್ಚಿ ಕುದಿಯೋಕ್ಕೆ ಹಾಕ್ತಾಯಿದ್ದೀನಿ. ಇದು ಸಣ್ಣದಾಗಿ ಕುದಿ ಬರ್ತಾ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತಾ ಹೋಗಬೇಕು. ಹಾಗಾದರೆ ನೋಡೋಣ ಮುಂದೆ ಏನೇನು ಸೇರಿಸ್ಬೇಕು ಅಂತ. ನಾನು ಈಗ ಇಲ್ಲಿ ಏನು ಸೇರಿಸ್ತಾ ಇದ್ದೀನಿ ಅಂತ ನೀವು ಹೇಗೆ ಬೇಕಾದ್ರೂ ಹಾಕ್ಕೋಬೋದು. ಎಲ್ಲ ಇಂಗ್ರೀಡಿಯೆಂಟ್ಸು ಇದೇ ಪ್ರೊಸೀಜರಲ್ಲೇ ಹಾಕಬೇಕು ಅಂತ ಏನೂ ಇಲ್ಲ. ನಾನು ಇಲ್ಲಿ ಕರಿ ಕಾಳುಮೆಣಸನ್ನ ಹಾಕ್ತಾಯಿದ್ದೀನಿ. ಒಂದು 8ರಿಂದ 10 ಪೀಸ್ ಆದರೆ ಸಾಕಾಗುತ್ತೆ. ಹಾಗೆ ಏಲಕ್ಕಿ ಒಂದು 5ರಿಂದ 6 ಪೀಸು, ಹಾಗೆ ಚಕ್ಕೆ ಹಾಕ್ತಾಯಿದ್ದೀನಿ. ಚಕ್ಕೆ ಬಂದು 1 ಇಂಚಷ್ಟಾದರೆ ಸಾಕಾಗುತ್ತೆ. ನಂತರ ಲವಂಗ ಹಾಕ್ತಾ ಇದ್ದೀನಿ. ಲವಂಗ 4ರಿಂದ 5 ಹಾಕ್ಕೊಳ್ಳಿ, ಸಾಕಾಗುತ್ತೆ. ನಂತರ ನಾನು ಇಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಜೀರಿಗೆ ನಿಮಗೆ ಅಸಿಡಿಟಿ ಕಮ್ಮಿ ಮಾಡುತ್ತೆ, ಸೊ ಜೀರಿಗೆ ಹಾಕ್ಕೊತಾ ಇದ್ದೀನಿ. ನಂತರ ನಾನು ಪುದೀನ ಎಲೆ, ತುಳಸಿ ಎಲೆ ತೊಳೆದಿಟ್ಟಿರೋದನ್ನ ಸೇರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಪುದೀನ ಎಲೆನ ಸೇರಿಸ್ತಾ ಇದ್ದೀನಿ. ನೋಡಿ, ಒಂದು 10ರಿಂದ 15 ಎಲೆ ಆದರೆ ಸಾಕಾಗುತ್ತೆ. ನಂತರ ನಾನು ಬೆಲ್ಲ ಸೇರಿಸ್ತಾ ಇದ್ದೀನಿ. ಬೆಲ್ಲ ಬಂದು 1-2 ಇಂಚಷ್ಟಾದರೆ ಸಾಕಾಗುತ್ತೆ. ನಿಮಗೆ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡಿ. ಇದನ್ನು ಸ್ಟ್ರೈನ್ ಮಾಡಾದಮೇಲೆ ಜೇನುತುಪ್ಪ ಸೇರಿಸ್ಕೊಳ್ಳಿ. ಈಗ ನಾನು ತುಳಸಿ ಎಲೆ ಒಂದು 10ರಿಂದ 12 ಸೇರಿಸ್ದೆ. ಹಾಗೆ ಬೇ ಲೀವ್ಸ್ ಅಂದರೆ ಪಲಾವ್ ಎಲೆನ 1 ಹಾಕ್ತಾ ಇದ್ದೀನಿ. ಇದನ್ನೆಲ್ಲ 5ರಿಂದ 6 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದ್ದ ನಂತರ ನೋಡಿ, ನಿಮಗೆ ಅರ್ಧಕ್ಕರ್ಧ ನೀರು ಕ್ವಾಂಟಿಟಿ ಕಮ್ಮಿ ಆಗುತ್ತೆ. ಅದನ್ನು ನೀವು ಸ್ಟ್ರೈನ್ ಮಾಡ್ಕೊಳ್ಳಿ, ಒಂದು ಸ್ಟ್ರೈನರ್ ತೊಗೊಂಡು. ನಂತರ ಅದನ್ನು ಸರ್ವಿಂಗ್ ಗ್ಲಾಸ್ಗೆ ಹಾಕಿ ಸರ್ವ್ ಮಾಡ್ಕೊಳ್ಳಿ. ಬೆಲ್ಲ ಬೇಡ ಅಂತ ಸ್ಕಿಪ್ ಮಾಡಿರೋರು ಹನಿ ಹಾಕೋದಾದರೆ ಈ ಟೈಮಲ್ಲಿ ನೀವು ಸ್ಟ್ರೈನ್ ಮಾಡಿ ಸರ್ವಿಂಗ್ ಗ್ಲಾಸ್ ಹಾಕಿದ್ಮೇಲೆ 1 ಟೇಬಲ್ ಸ್ಪೂನ್ ಹನಿನ ಮಿಕ್ಸ್ ಮಾಡಿ ಸರ್ವ್ ಮಾಡ್ಬೋದು. ನೋಡಿ, ಹೆಲ್ದಿಯಾಗಿರೋ ಇಮ್ಯುನಿಟಿನ ಬೂಸ್ಟ್ ಮಾಡುವಂಥ ಒಂದು ಒಳ್ಳೆ ಹರ್ಬಲ್ ಟೀನ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಹೇಗಿದೆ ಅಂತ. ಈ ರೆಸಿಪಿ ಬಗ್ಗೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ತುಂಬ ಹೆಲ್ದಿಯಾಗಿರೋ ಡ್ರಿಂಕ್. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದೆ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.